ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಸರ್ವಪ್ರತೀಕ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಈಗ 13 ನುಡಿಯನ್ನು ಮುಗಿದಿದೆ. 13 ನುಡಿ ಇನ್ನು 14 ನುಡಿಯಿಂದ ಈ ಸಂಧಿ ಶಬ್ದಗಳು ಒಂದು ಸಹಜವಾಗಿ ಅರ್ಥ ಆದರೂ ಕೂಡ ಆಳವಾದಂಥದ್ದು ಅರ್ಥ ಬೇಕಾದಷ್ಟಿದೆ. ನಾನು ಯಾವ ವಿಷಯ ಬಿಟ್ಟಿಲ್ಲ, ಎಲ್ಲ ವಿಷಯವನ್ನು ಕವರ್ ಮಾಡ್ತಾ ಇದ್ದೀನಿ. ಅದೇ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ. ಅದೇ ಸ್ವಲ್ಪ ಬೇಗ ಮುಂದೆ ಒಂದು ಸಂಧಿದು ನಮಗೊಂದು ಪರಿಚಯ ಆಗಬೇಕು, ಪಾರಾಯಣ ಮಾಡುವಾಗ ಒಂದು ಅನುಸಂಧಾನ ಬರಬೇಕು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಅದು ಎಲ್ಲ ವಿಷಯವನ್ನು ಕವರ್ ಮಾಡ್ತಾ ಇದ್ದೀನಿ ಸಂಕ್ಷಿಪ್ತದಲ್ಲಿ. ಹರೇ ಶ್ರೀನಿವಾಸ. ಇಲ್ಲೀಗ 14ನೇ ನುಡಿ ನಡೀತಾ ಇದೆ. 14 ನುಡಿ. ಧಾತ್ರಿಯೊಳಗೆ ಉಳ್ಳ ಅಖಿಳ ತೀರ್ಥ ಕ್ಷೇತ್ರ ಚರಿಸಿದರೇನು, ಪಾತ್ರ ಅಪಾತ್ರವ ಅರಿತು ಅನ್ನಾದಿ ದಾನವ ಮಾಡಿ ಫಲವೇನು. ಈ ಶಬ್ದಗಳು ನೋಡಿದರೆ ಈ ಭೂಮಿ ಒಳಗಿದ್ದಂಥ ಎಲ್ಲ ತೀರ್ಥಕ್ಷೇತ್ರ ಯಾತ್ರಾ ಮಾಡಿದರೇನು ಪ್ರಯೋಜನ ಇಲ್ಲ. ಎಲ್ಲ ಪಾತ್ರ ಯಾರು ಸತ್ಪಾತ್ರ ಇದ್ದಾರೆ, ಯಾರು ಸತ್ಪಾತ್ರ ಇಲ್ಲ, ಇದನ್ನು ಅರಿತುಕೊಂಡು ದಾನವನ್ನು ಮಾಡಿದರೂ ಕೂಡ ಏನೂ ಫಲ ಇಲ್ಲ ಅಂತ ಜಗನ್ನಾಥದಾಸ ಹೇಳ್ತಾ ಇದ್ರಲ್ಲ. ಹಾಗಾದ್ರೆ ನಾವೆಲ್ಲ ದಾನ ಧರ್ಮ ಮಾಡಬಾರ್ದೇನೋ ಅಂತಕೊಂಡು ಒಂದು ಸಂಶಯ ಬರ್ತದೆ. ಹಾಗಲ್ಲ, ಇಲ್ಲಿ ಪರಮಾತ್ಮನ ಸ್ಮರಣೆ ಪೂರ್ವಕವಾಗಿ ಮಾಡಬೇಕು. ಇಲ್ಲಿ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ಅಲ್ಲಿ ಭಗವಂತನ ವಿಶೇಷವಾದಂಥ ಮಹಿಮೆ ಇರ್ತದೆ, ಅಲ್ಲಿ ಸನ್ನಿಧಾನ ಜಾಸ್ತಿ ಇರ್ತದೆ, ಅಲ್ಲಿ ಒಂದು ವಿಶೇಷವಾದಂಥ ಏನೋ ಒಂದು ಧಾರ್ಮಿಕ ಕಾರ್ಯ ನಡೆದಿರ್ತದೆ. ಇಲ್ಲ ಕ್ಷೇತ್ರದಲ್ಲಿ ವಿಶೇಷವಾದಂಥ ಪೌರಾಣಿಕ ಕಥೆಗಳು ನಡೆದಿರ್ತದೆ. ಅಲ್ಲಿ ಆ ಭೂಮಿ ಪುಣ್ಯ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಅಂಥಲ್ಲಿ ನಾವು ಹೋದರೆ ನಾವು ಪಾಪವನ್ನು ಪರಿಹಾರ ಆಗ್ತದೆ. ಪೂರ್ತಿ ಆಗೋದಿಲ್ಲ. ಪೂರ್ತಿ ಆಗಬೇಕಂದ್ರೆ ನಾನು ತುಂಬ ಜನ ಯಾತ್ರೆಗಳನ್ನು ಮಾಡಬೇಕು. ಅದಕ್ಕೆ ಎಲ್ಲ ದಾಸರೆಲ್ಲ ತುಂಬ ತಿರುಪತಿ ಹೋಗೋದು, ಎಲ್ಲ ಕಡೆ ಹೋಗೋದು, ಯಾತ್ರೆಗಳು ಭಾಳ ಮಾಡ್ತಾಯಿದ್ರು. ಅಂದರೆ ಇದು ಪಾಪಗಳನ್ನು ಕಳೆದು ನಮ್ಮ ಪುಣ್ಯಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಒಂದು ದಾರಿ ಆಗ್ತದೆ ಅಂತ. ಅದೇ ನಮ್ಮ ಅಂತಃಕರಣ ಶುದ್ಧ ಆಗುತ್ತಲ್ಲ. ಇದು ಅಂತಃಕರಣ ಶುದ್ಧ ಆದರೆ ನಮ್ಮ ಮನಸ್ಸಿನಲ್ಲಿದ್ದಂಥ ಕಲ್ಮಶಗಳನ್ನು ಹೋದರೆ ಮಾತ್ರ ಒಳ್ಳೆಯ ವಿಚಾರಗಳನ್ನು ಬರಲಿಕ್ಕೆ ಸಾಧ್ಯ. ಇಲ್ಲ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಈ ಯಾತ್ರೆಗಳನ್ನು ಮಾಡಿದರೆ, ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಿದರೆ, ಆಮೇಲೆ ಯಾವುದು ಪಾತ್ರರು ಯಾರು ಅಪಾತ್ರರು ಎಂತೂ ಅರಿದು ಅನ್ನಾದಿ ದಾನವ ಮಾಡಿ ಫಲವೇನು ಅಂತ. ಈ ಪಾತ್ರ ಅಪಾರ್ಥ ಅಂತಂದರೆ ಯಾರು ಬರೀ ಬ್ರಾಹ್ಮಣರಷ್ಟೇ ಕೊಡಬೇಕು ದಾನ, ಇನ್ನವ್ರು ಕೊಡಬಾರ್ದೇನು ಅಂತ ಸಹಜವಾದಂಥ ಪ್ರಶ್ನೆ ದಿನನಿತ್ಯ ನಮಗೆ ಕೇಳ್ತಾರೆ ಜನ. ಅಂದರೆ ಈಗ ಒಂದು ಸತ್ಪಾತ್ರ ಅಂತಂದ್ರೇನು, ನಾವು ಮಾಡಿದಂಥ ದಾನವನ್ನು ಅವರು ಅದು ಸದುಪಯೋಗ ಮಾಡ್ಕೊಂಡಿರಬೇಕು. ಈಗ ನಾವೊಂದು ದುಡ್ಡು ಕೊಡ್ತೀವಿ, ಯಾರೋ ಒಬ್ಬರು ಒಂದು ಬೇರೆ ಜಾತಿಗೆ ಸಂಬಂಧ ಇಲ್ಲ ಮಾಡಿದರೆ ಅದು ಅವರು ಒಂದು ಫ್ಯಾಮಿಲಿಗಾಗಲಿ, ಒಂದು ಸದುಪಯೋಗ, ಒಂದು ಅನ್ನಕ್ಕಾಗಲಿ ಅಥವಾ ಒಂದು ಸ್ಕೂಲ್ ಫೀಸ್ಗಾಗಲಿ ಹೀಗೆ ಸದುಪಯೋಗ ಮಾಡಿಕೊಂಡ್ರೆ ಅದು ನಾವು ದಾನ ಮಾಡಿದ್ದು ಅಂತ ಫಲ ಬರ್ತದೆ. ಇನ್ನು ಆ ವ್ಯಕ್ತಿ ಏನೋ ಕುಡಿದು ಬಿಟ್ಟು ಮನೆಯಲ್ಲಿ ಬಿಡ್ತಾಡ್ ಮಾಡಿಬಿಟ್ರೆ ಅದು ಪಾಪಕರ್ಮ ಆಯಿತು. ಸೊ ಅವನಿಗೆ ನಾವು ಪಾಪಕರ್ಮ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ನಾವು ದುಡ್ಡು ಕೊಟ್ಟಿದ್ದನ್ನು ನಾವು ಸರಿ ಕೊಡೋದು ಬಂದುಬಿಟ್ರೆ ಅದರಿಂದ ಮಾಡೋದಂಥ ಫ್ಯಾಮ್ಲಿಗೆಲ್ಲ ಅಪಾಯನ ಮಾಡಿದರೆ ಅದು ಮಾಡೋಕ್ಕೆ ನಾವು ಪ್ರೋತ್ಸಾಹ ಮಾಡೋಂಗಾಗ್ತದೆ. ಅದನ್ನು ನಾವು ಕೊಟ್ಟದ್ದು ದುಡ್ಡನ್ನು ಹಾಗೆ. ಅದಕ್ಕೆ ಅದು ಪಾತ್ರ ಅಪಾತ್ರ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಅಂದರೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಅನ್ನೋದು ಯಾಕೆ ನಾವು ಮಹತ್ವವನ್ನು ಹೇಳ್ತಾರೆ ಅಂತಂದರೆ, ಅದು ಬ್ರಾಹ್ಮಣತ್ತು ಬರೀ ಜಾತಿಯಿಂದ ಬ್ರಾಹ್ಮಣ ಇದ್ದರೆ ಪ್ರಯೋಜನವಿಲ್ಲ, ಏನೂ ಪ್ರಯೋಜನ ಇಲ್ಲ. ಆದರೆ ಆ ರೀತಿಯಾದ ಶುದ್ಧ ಆಚರಣೆ ಇರಬೇಕು. ವೇದವನ್ನು ಕಲ್ತಿರಬೇಕು. ವೇದ ಕಲಿತೇ ಇದ್ರೂ ಈಗ ಸ್ವಲ್ಪ ಅಂಥ ಬ್ರಾಹ್ಮಣ ಸಿಗೋದು ಕಷ್ಟ. ಇವಾಗೆಲ್ಲ ಪಂಡಿತರು ಬೇಕಾದಷ್ಟು ಜನ ಬಂದಿದ್ದಾರೆ. ಅಂದರೆ ಬರೀ ಅವ್ರಿಗೆಲ್ಲ ಬೇಕಾದಷ್ಟಿದೆ, ತಿರ್ಗಾನ ಅವ್ರಿಗೆ ಯಾಕೆ ಕೊಡಬೇಕು ಅನ್ನೋದನ್ನು ಪ್ರಶ್ನೆ ಸಹಜವಾಗಿ ತುಂಬ ಜನ ನನಗೆ ಕೇಳಿದ್ದಾರೆ. ಸೊ ಯಾಕೆ ಅಂತಂದರೆ ಅವರು ಆಚರಣೆ ಶುದ್ಧ ಇರ್ತದೆ. ಆಮೇಲೆ ಅವರು ನಾವು ಕೊಟ್ಟಿದಂತಹ ದಾನವನ್ನು ಅವರು ತಮ್ಮ ಫ್ಯಾಮಿಲಿಗೇ ಉಪಯೋಗ ಮಾಡ್ಕೋತಾರೆ, ಅಥವಾ ಅವರು ತಿರ್ಗಾ ಇನ್ನೊಂದು ದಾನ ಮಾಡಿದ್ದು ಉಪಯೋಗ ಮಾಡ್ಕೋತಾರೆ. ಆಮೇಲೆ ಇನ್ನೊಂದು, ನಾವು ದಾನವನ್ನು ಕೊಡ್ತೀವಿ ಅಂತಂದರೆ ಅದರ ಜೊತೆಯಲ್ಲಿ ಅವರು ನಮ್ಮ ಪಾಪವನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಆ ಪಾಪವನ್ನು ಸ್ವೀಕಾರ ಮಾಡಿದ್ದನ್ನು ದಕ್ಕಿಸ್ಕೊಳ್ಳೋಕ್ಕಾಗಬೇಕು. ಅದಕ್ಕೆ ದಿನನಿತ್ಯ ಅವರು ಜಪ ಪಾರಾಯಣ ಎಲ್ಲ ಮಾಡ್ತಾ ಇದ್ದರೆ ಈ ನಾವು ಕೊಟ್ಟದಂತಹ ದಾನದಿಂದ ಏನೋ ಚೂರು ಚಾರು ಪಾಪಗಳೆಲ್ಲ ಹೋಗಿರ್ತದೇನೋ ಸ್ವೀಕಾರ ಮಾಡಿರ್ತಾರೆ.
ಅದು ಅವ್ರಿಗೆ ಅಂಟುವುದಿಲ್ಲ ಅಂತ, ಅದು ಅವ್ರಿಗೆ ಅಂಟುವುದಿಲ್ಲ, ಅದರದ್ದು ಬಾಧೆ ಅವ್ರಿಗೆ ಆಗೋದಿಲ್ಲ. ಇದು ಸತ್ಪಾತ್ರರು ಅಂತ ಹೇಳ್ತೀವಿ. ಎರಡು ರೀತಿ, ಒಂದು ಸಾಮಾಜಿಕ ದೃಷ್ಟಿಯಿಂದ ಆಗಳ ಹೇಳಿದೆ, ಈಗ ಧಾರ್ಮಿಕ ದೃಷ್ಟಿಯಿಂದ ಹೀಗೆ. ಆಮೇಲೆ ಬ್ರಹ್ಮಚಾರಿಗೆ ದಾನ ಮಾಡಿದರೆ, ನಾವು ₹1 ದಾನ ಮಾಡಿದರೆ ₹1 ಫಲ. ಆಮೇಲೆ ಈ ಗೃಹಸ್ಥರಿಗೆ ಮಾಡಿದರೆ ₹1ಕ್ಕೆ ₹10 ಫಲ. ಆಮೇಲೆ ಸನ್ಯಾಸಿಗಳು ಮಾಡಿದರೆ ಅನಂತ ಫಲ. ಹೀಗೆ ಇದೆ. ಸೊ ಅದಕ್ಕೆ ಎಷ್ಟೆಷ್ಟು ಫಲ ಆಗ್ತದೆ, ಯಾಕಂದರೆ ಅವ್ರವ್ರದ್ದು ಅಷ್ಟು ಅನುಸಂಧಾನ ಜಾಸ್ತಿ ಇರ್ತದೆ. ಆಮೇಲೆ ಅವರು ಶುದ್ಧ ಆಚರಣೆ ಇರ್ತದೆ. ಅಂಥವ್ರಿಗೆ ಕೊಟ್ಟದ್ದನ್ನು ನಮಗೆ ಅದರದ್ದು ಫಲ ಜಾಸ್ತಿ ಸಿಗ್ತದೆ. ಅದಕ್ಕೆ ಸತ್ಪಾತ್ರ ದಾನ ಅಂತ ಹೇಳಿದರೆ. ಆದಿ ಅಂತ ಶಬ್ದ ಇಟ್ಟಿದ್ದಾರೆ. ಅಂದರೆ ಅನ್ನದಾನ ಒಂದೇ ದಾನ ಅಲ್ಲ, ಬೇಕಾದಷ್ಟು ದಾನವಿದೆ. ಸೊ ಅನ್ನದಾನವನ್ನು ಎಲ್ಲ ಕಡೆ ಹೇಳ್ತಾರೆ. ಅನ್ನದಾನವನ್ನು ಶ್ರೇಷ್ಠ ಯಾಕಂತಂದರೆ, ಎಲ್ಲರಿಗಿಂತ ಫಸ್ಟ್ ರ್ಯಾಂಕ್ ಅಂತಂದರೆ ಕನ್ಯಾದಾನ, ಇದು ವಿದ್ಯಾದಾನ. ಫಸ್ಟ್ ರ್ಯಾಂಕು ವಿದ್ಯಾದಾನ. ಯಾಕಂದರೆ ನಾವು ಒಂದು ವಿದ್ಯಾವನ್ನು ದಾನ ಮಾಡಿದರೆ ಆ ವ್ಯಕ್ತಿಯ ವಿದ್ಯೆ ಬಳಸ್ಕೊಂಡು ಉಪಜೀವನ ಆಗ್ತದೆ, ಸಂಸಾರ ಸಾಗ್ತದೆ. ಸೊ ಅದಕ್ಕೆ ಅಷ್ಟು ಒಂದು ಫ್ಯಾಮಿಲಿ ಹಿಡ್ದಂಗೆ ಆಗ್ತದೆ. ಅದಕ್ಕೆ ಅಥವಾ ಫ್ಯಾಮಿಲಿ ಇಲ್ಲದೆ ಕೂಡ ಅಟ್ಲೀಸ್ಟ್ ಒಂದು ವ್ಯಕ್ತಿಗೆ ನಾವು ಅವರು ಒಂದು ಅಭಿವೃದ್ಧಿ ಮಾಡಿಕೊಟ್ಟಂಗೆ ಆಗ್ತದೆ. ಅದರಿಂದ ಆ ವಿದ್ಯೆಯಿಂದ ಅವ್ರು ತಿರ್ಗಾ ತಮ್ಮದು ಆಚರಣೆ ಆಗಲಿ ಅಥವಾ ತಮ್ಮದು ಸಂಸಾರಿಕವಾದಂಥದ್ದು ದುಡ್ಡು ಗಳಿಸೋದಾಗಲಿ ಅದು ಪ್ರಯೋಜನ ಮಾಡ್ಕೋತಾರೆ. ಸರಿನಾ? ಅದಕ್ಕೆ ಇದು ಏನಾಯಿತು, ವಿದ್ಯಾದಾನ ಆಯಿತು. 2ನೇ ರ್ಯಾಂಕ್ ಬರೋದು ಕನ್ಯಾದಾನ. ಯಾಕಂದರೆ ನಾವು ಕನ್ಯಾಗೆ ಒಳ್ಳೆಯದ ಸಂಸ್ಕಾರ ಕೊಟ್ಟುಬಿಟ್ಟು ಒಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾಳೆ ಅವಳು. ಸೊ ಒಂದು ಫ್ಯಾಮಿಲಿಗೆ ಸಪೋರ್ಟ್ ಆದಂಥದ್ದು ಒಂದು ವಸ್ತುವನ್ನು ನಾವು ದಾನ ಮಾಡ್ತೀವಿ. ಸೊ ಅದಕ್ಕೆ ಕನ್ಯಾದಾನಕ್ಕೆ ಅಷ್ಟು ಶ್ರೇಷ್ಠ ಮಹತ್ವದ ಅಂತ ಒಂದು ಫ್ಯಾಮಿಲಿ ಉದ್ಧಾರ ಮಾಡ್ತಾಳೆ ಅಂತ, ಅಲ್ಲಿ ತಿರ್ಗಾ ಸಂಸ್ಕಾರ ಕೊಡ್ತಾಳೆ, ಈ ರೀತಿಯಾಗಿ. ಆಮೇಲೆ 3ನೇದು ಬರೋದಂಥ ಅನ್ನದಾನ. ಯಾಕಂದರೆ ಅನ್ನದಾನ ಏನಂತಂದರೆ, ಒಂದು ಹೊಟ್ಟೆ ತುಂಬಿತು, ಇನ್ನೂ ಬೇರೆ ದಾನಗಳನ್ನ ಇನ್ನೂ ಬೇಕು ಅಂತ ಅನಿಸುತ್ತೆ. ಆದರೆ ಅನ್ನದಾನ ಮಾಡಿದರೆ ಸಾಕು ಅಂತ ಶಬ್ದ ಬರ್ತದೆ. ಸಾಕಪ್ಪ, ಇನ್ನು ಬೇಡ, ಇನ್ನು ಸಾಕು ಅಂತ ಬರ್ತದೆ. ಸೊ ಅಂದರೆ ತೃಪ್ತಿಯನ್ನು ಕೊಡೋದಂಥದ್ದು ದಾನ. ಆಮೇಲೆ ಮಿಕ್ಕಿದೆಲ್ಲ ದಾನ ಎಲ್ಲನೂ ಬರ್ತದೆ. ಸೊ ಇನ್ನು ನಾನ್ ಬ್ರಾಹ್ಮಣ್ಸಿಗೆ ನಾವು ದಾನ ಕೊಟ್ಟರೆ ಏನಾಗ್ತದೆ ಅಂತ. ಸೊ ಅಲ್ಲಿ ಕೂಡ ದಾನ ಕೊಡಬೇಕಂತಲೇ ಶಾಸ್ತ್ರ ಇದೆ. ಯಾರ್ಯಾರು ನೀಡಿ ಪರ್ಸನ್ಸ್ ಇದ್ದಾರೆ ದಾನ ಕೊಡಬೇಕಂತಲೇ ಇದೆ. ಆದರೆ ದಾನ ಕೊಡುವಾಗ ಅವರಿಗೆ ಯಾರು ನೀಡಿ ಪರ್ಸನ್ಸ್ ಇರ್ತಾರೆ ಅವರಿಗೆ ದಾನ ಕೊಡುವಾಗ ನಮಗೆ ಈ ಭಾವನೆ ಬರುವುದಿಲ್ಲ. ಇದು ನಾವು ನಮ್ಮ ಪಾಪವನ್ನು ಅವ್ರು ಸ್ವೀಕಾರ ಮಾಡ್ತಾಯಿದ್ರೆ ಅದರಿಂದ ನಮ್ಮ ಪುಣ್ಯ ಬರ್ತಾಯಿದೆ, ಧಾರ್ಮಿಕ ಅಭಿವೃದ್ಧಿ ಆಗ್ತದೆ ಅಂತ ಈ ಭಾವನೆ ಬರೋದಿಲ್ಲ ನಮಗೆ. ಯಾರಿಗೆ ನೀಡಿ ಪರ್ಸನ್ಸ್ ಇರ್ತಾರೆ ಅವ್ರಿಗೆ ನಾವು ಕೊಟ್ಟುಬಿಟ್ರೆ, ನನ್ನಿಂದ ಇವರಿಗೆ ಸಹಾಯ ಆಯಿತು ಅನ್ನೋದನ್ನು ಭಾವನೆ ಬರ್ತಿದೆ. ಆ ಭಾವನೆನ ಬರಬಾರ್ದು. ಅವರಲ್ಲಿದ್ದಂಥ ಭಗವಂತ ಸ್ವೀಕಾರ ಮಾಡ್ತಾನೆ, ನನ್ನಿದ್ದಂಥ ಭಗವಂತ ಕೊಡ್ತಾ ಇದ್ದಾನೆ, ಕೊಡುವವನು ಅವನೇ, ತಗೊಳ್ಳುವವನು ಅವನೇ. ಈ ದ್ವಾರ ನನ್ನ ದ್ವಾರ ಇದು ದಾನವನ್ನು ಮಾಡಿಸಿ ಭಗವಂತ ಮಾಡಿಸ್ತಾ ಇದ್ದಾನೆ. ಅದರಿಂದ ನಾವು ಭಗವಂತ ನನಗೆ ಅನುಗ್ರಹ ಮಾಡಿದ್ದಾನೆ ಅಂತಂದ್ಬಿಟ್ಟು ಈ ಭಾವನೆ ನಮಗೆ ಬಂದರೆ ಅದರಲ್ಲಿ ನಮಗೆ ಪುಣ್ಯ ಇದೆ. ಇಲ್ಲಿಗೆ ಇನ್ನೊಬ್ಬರು ನನ್ನಿಂದ ಅವರು ಸಹಾಯ ಆಗಿದೆ ಅಂತ ಅನ್ನೋದು, ಇವ್ರು ನಾವು ಅಕಸ್ಮಾತ್ ಅವ್ರಿಗೆ ದಾನ ಮಾಡದೆ ಹೋದರೆ ಅವ್ರಿಗೆ ಲೈಫ್ ನಿಂತು ಹೋಗುತ್ತೇನೋ ಇಲ್ಲ, ಅದು ಆಗೇ ಆಗ್ತದೆ ಅದನ್ನು. ಸೊ ಅದಕ್ಕೆ ದಾನ ಮಾಡಿ ಫಲವೇನು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಅಥವಾ ಇಷ್ಟೊಂದು ದಾನ, 1 ಲಕ್ಷ ದಾನ ಕೊಟ್ಟೆ, 10 ಲಕ್ಷ ಕೊಟ್ಟೆ, ಇದು ಗೋದಾನ ಕೊಟ್ಟೆ, ಇಷ್ಟೆಲ್ಲ ಮಾಡಿದೆ ಅಂತಂದು ಹೇಳ್ಕೊಂಡ್ರೆ ಅದು ಗರ್ವಕ್ಕೆ ಕಾರಣ ಆಗ್ತದೆ. ಸೊ ಇದು ಭಗವಂತ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ಇದು ಅವನ ಕೃಪೆಯಿಂದ ಆಗ್ತಾ ಇದೆ ಅನ್ನೋದನ್ನು ಭಾವನೆ ಇತ್ತು ಅಂತಂದರೆ ಫಲ. ಅದೂ ಇಲ್ಲದೆ ಹೋದರೆ ಏನು, ಪರಮಾತ್ಮನ ವಿಸ್ಮರಣೆಯಿಂದ ಮಾಡಿದಂಥ ಈ ದಾನಗಳನ್ನು ನಮಗೆ ತಿರ್ಗಾ ಬರುವಂಥ ಜನ್ಮಕ್ಕೇ ಕಾರಣ ಆಗ್ತದೆ, ಪಾಪಕ್ಕೆ ಕಾರಣ ಆಗ್ತದೆ, ಜನ್ಮಕ್ಕೆ ಕಾರಣ ಆಗ್ತವೆ. ಇದು ಒಂದು ಅಹಂಕಾರದಿಂದ ಮಾಡಿದಂಥದ್ದು, ಅಥವಾ ನಾನು ನನ್ನದು ಅಂತ ಹೋಗಬೇಕು. ಇದನ್ನ ಮಮ ಅಂತ ಶಬ್ದ ಬರಬೇಕು. ಏನೇ ನಾವು ಭಗವಂತ ಸಮರ್ಪಣೆ ಮಾಡ್ತೀವಿ, ಇದು ನಂದಲ್ಲ, ನೀ ಕೊಟ್ಟದ್ದು ಅಂತ. ಆಮೇಲೆ ನಾಹಂಕರ್ತ ಹರಿಕರ್ತ, ಇದನ್ನು ನಾನು ಮಾಡಿಸ್ತಲ್ಲ, ನೀನೇ ಮಾಡಿಸ್ತಾ ಇದ್ದೀಯಾ ಅಂತಂದ್ಬಿಟ್ಟು ಇಷ್ಟೆಲ್ಲ ಭಾವನೆ ಇಟ್ಟುಕೊಂಡು ನಾವು ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿದರೆ, ದಾನವನ್ನು ಅನೇಕ ರೀತಿಯಾದಂತಹ ದಾನವನ್ನು ಮಾಡಿದರೆ ಅದಕ್ಕೆ ಫಲ ಇದೆ. ಇಲ್ಲೇ ಇದ್ದರೆ ಅದು ಫಲದಾಯಿ ಆಗುವುದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು ಹರಿ ಸರ್ವತ್ರ ಗತಿಯಂದರಿಯದರಿತ ಕರ್ತು ಎಂಬುವನು ಅಂತ. ಗಾತ್ರ ನಿರ್ಮಲಾಗಿ ಅಂತಂದ್ರೇನು, ನಮ್ಮ ಸ್ನಾನವನ್ನು ಮಾಡಿದರೆ, ಹಾಗೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ನಾವು ಸ್ನಾನ ಮಾಡ್ತೀವಲ್ಲ, ಅಲ್ಲಿ ಸ್ನಾನ ಮಾಡಿದ್ರು ಕೂಡ ಏನು ಫಲ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ನದಿ ಅಭಿಮಾನಿ, ಅಲ್ಲಿ ತೀರ್ಥ ಅಭಿಮಾನಿ ದೇವತೆಗಳಿರ್ತಾರೆ. ಅರಂತರ್ಯಾಮಿಯಾಗಿ ವಾಯುದೇವರು, ಅರಂತರ್ಯಾಮಿಯಾಗಿ ಭಗವಂತಿದ್ದಾನೆ, ಅವರು ನಮ್ಮ ಪಾಪವನ್ನು ತಳಿತಾ ಇದ್ದಾರೆ ಅಂತ ಈ ಭಾವನೆಯಿಂದ ಸ್ನಾನ ಮಾಡಿದರೆ ಅವಾಗ ಅದು ಸರಿ.
ಅದಕ್ಕೆ ಗಾತ್ರ ಮಂತ್ರ ನಿರ್ಮಲನಾಗಿ ಅಂದರೆ ನಮ್ಮ ದೇಹವನ್ನು ಸ್ವಚ್ಛ ಮಾಡ್ತೀವಿ. ಬರೀ ದೇಹ ಸ್ವಚ್ಛ ಮಾಡೋದಲ್ಲ, ಅಂತಃಕರಣ ಶುದ್ಧ ಆಗಬೇಕು. ನಮ್ಮ ಈ ಸ್ನಾನವನ್ನು ಭಗವಂತನಿಗೆ ಅಭಿಷೇಕ ಅಂತಾರೆ. ನಮ್ಮ ಬಿಂಬರೂಪಿ ಪರಮಾತ್ಮಗೆ ಅಭಿಷೇಕ ಮಾಡ್ತಾ ಇದ್ದೀವಿ. ಅಲ್ಲಿ ತೀರ್ಥಾಭಿಮಾನಿ ದೇವತೆಗಳು ನಮ್ಮ ಒಳಗಡೆ ಇದ್ದಂಥ ಭಗವಂತನ ಅಭಿಷೇಕ ಮಾಡ್ತಾ ಇದ್ದಾರೆ. ಅಲ್ಲಿ ಐಕ್ಯ ಆಗ್ತಾ ಇದೆ. ಅಲ್ಲಿ ಭಗವತ್ ರೂಪ ಇರ್ತದೆ. ಆ ಭಗವತ್ ರೂಪ ನಮ್ಮ ಹೃದಯದ ಭಗವತ್ಗೆ ಐಕ್ಯ ಚಿಂತನೆ ಅಂದರೆ ಹೋಗಿ ಸೇರ್ತಾ ಇದ್ದಾನೆ. ಆ ರೂಪವನ್ನು ಸೇರ್ತಾ ಇದೆ ಅನ್ನೋದನ್ನು ಅಲ್ಲಿ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಮಂತ್ರ ಸ್ತೋತ್ರ ಪಠಿಸಿದರೆ ಏನು? ಇದು ಮಂತ್ರ ಸ್ತೋತ್ರ ಏನೋ ಹೇಳ್ತಾ ಇರ್ತೀವಿ. ಗುರು ಮಂತ್ರ ಮಾಡೋದು ಮಂತ್ರ. ಅದು ಈ ಸ್ತೋತ್ರಕ್ಕೂ ಮಂತ್ರಕ್ಕೂ ಏನು ಅಂತ ವ್ಯತ್ಯಾಸ ಅಂತಂದರೆ, ಮಂತ್ರ ಹೇಳುವಾಗ ಅದಕ್ಕೊಂದು ದಿಗ್ಬಂಧನ ಆಯಿತು, ಒಂದು ಪ್ರೊಸೀಜರ್ ಇರ್ತೀವಿ. ಆ ಪ್ರಕಾರ ಹೇಳ್ತೀವಿ. ಅದನ್ನೆಲ್ಲ ದೇವತೆಗಳು ಒಂದು ಪಾಪ ಪುರುಷ ವಿಸರ್ಜನೆ ಮಾಡ್ತೀವಿ, ದೇವತೆಗಳಿಗೆ ಆಹ್ವಾನ ಮಾಡ್ತೀವಿ, ಭಗವಂತನಿಗೆ ಆಹ್ವಾನ ಮಾಡ್ತೀವಿ. ಅಲ್ಲಿ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಆಹ್ವಾನ ಮಾಡ್ತೀವಿ. ಅಲ್ಲಿ ಲಕ್ಷ್ಮೀದೇವಿ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಒಂದು ಭಾವನೆಯನ್ನು ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಮಾಡುವಾಗ ನಾವು ಯಾವುದೋ ಒಂದು ಮಂತ್ರವನ್ನು ಹೇಳ್ತೀವಿ. ಅದಕ್ಕೆ ಮಂತ್ರ ಅಂತ ಹೇಳಿ. ಸ್ತೋತ್ರ ಅಂತಂದ್ರೇನು ಸ್ವಲ್ಪ ದೊಡ್ಡದಾಗಿರ್ತದೆ. ಈ ಮಂತ್ರ ಒಂದು ದಿಗ್ಬಂಧನ ಮಾಡಿರ್ತದೆ, ಆಮೇಲೆ ಚಿಕ್ಕದಾಗಿರ್ತದೆ, ಒಂದು ಲೈನದ್ದು ಇರ್ತದೆ. ಇದು ಸ್ತೋತ್ರ ಅಂತಂತಂದ್ರೆ ಒಂದು ಭಜನೆ ಆಯಿತು, ಅದು ವೆಂಕಟೇಶ ಸ್ತೋತ್ರ. ಆ ಸ್ತೋತ್ರ ಬೇಕಾದಷ್ಟು ಸಾವಿರಾರು ಸ್ತೋತ್ರಗಳಿವೆ, ಎಲ್ಲ ದಾಸರು ಮಾಡಿದಂಥದ್ದು, ಯತಿಗಳು ಮಾಡಿದಂಥದ್ದು ಇದೆ. ಅದೆಲ್ಲ ಪಠಿಸಿದರೇನು? ಇದೆಲ್ಲ ಪಠಣೆ ಮಾಡಿದರೂ ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಹರಿ ಸರ್ವತ್ರ ಗತ ಎಂದರಿಯದಲೇ. ಅದೇ ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಭಗವಂತನ ವ್ಯಾಪ್ತಿ ಇದೆ, ಅಲ್ಲಿ ಭಗವಂತ ಸನ್ನಿಧಾನ ಇದೆ ಅಂತ. ಆಮೇಲೆ ಸರ್ವತ್ರ ಗತ ಎಂದು ಇದು ನಾವು ತಿಳಿಲಾರ್ದೇನೆ ತಾ ಕರ್ತುನೆಂಬುವನು. ಅಂದರೆ ಇದು ಅದು ಇಷ್ಟೊತ್ತರ ಹೇಳಿದ್ದಲ್ಲ, ಪಾತ್ರೆಯನ್ನು ತಿಳ್ಕೊಂಡು ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದರೆ ಫಲ ಏನು, ತಿಳಿದೇ ಫಲ ಏನು ಅಂತ. ಅದಕ್ಕೆ ತಾ ಕರ್ತು ಎಂಬುವನು ಅಂದರೆ ನಾನೇ ಕರ್ತ, ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಅಹಂಕಾರದಿಂದ ಮಾಡಿದಂಥದ್ದು ಯಾವುದೂ ಫಲವನ್ನು ಸಿಗೋದಿಲ್ಲ. ಇದು ಭಗವಂತ ಮಾಡಿಸ್ತಾ ಇದ್ದಾನೆ. ಎಲ್ಲ ಕಡೆ ಭಗವಂತ ಸನ್ನಿಧಾನ ಇದೆ. ಇದು ಒಂದು ಭಗವಂತನ ಪೂಜೆ, ಇದು ಭಗವಂತನ ಸೇವೆ ಅಂತ ಈ ಭಾವನೆಯಿಂದ ಮಾಡಿದರೆ ಫಲ. ಇಲ್ಲೇ ಹೋದರೆ ನಾವು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರೇನು, ದಾನ ಮಾಡಿದ್ರೇನು, ಗಂಗಾ ಸ್ನಾನ ಮಾಡಿದರೆ ಏನು, ಸ್ತೋತ್ರ ಮಂತ್ರ ಅಂಟಿದ್ರೇನು ಏನೋ ಪ್ರಯೋಜನವಿಲ್ಲ ಅಂತ. ಅಂದರೆ ಅಲ್ಲಿ ನಮಗೆ ಭಗವಂತನ ಗುಣರೂಪಗಳ ಚಿಂತನೆಯನ್ನು ಬರಬೇಕು. ಭಗವಂತ ಏನೇನು ಗುಣರೂಪ ಕ್ರಿಯೆ ಏನೇನು ಮಾಡ್ತಾ ಇದ್ದಾನೆ, ಅವನು ದೊಡ್ಡಸ್ತಿಕೆ ಏನು, ಅವನು ನಮ್ಮ ಸ್ವಾಮಿ, ನಾನು ಅವನ ಅಧೀನ, ನಾನು ಅವನ ದಾಸ, ಈ ಭಾವನೆಯಿಂದ ಅವನ ಸ್ತೋತ್ರ ಮಾಡಿದರೆ ಅವಾಗ ಅದು ಪುಣ್ಯಕರ್ಮ ಆಗೋದು, ಇಲ್ಲರೂ ಪಾಪಕರ್ಮ ಆಗ್ತದೆ ಅಂದ್ಕೊಂಡು ಇಲ್ಲಿ. ಸೊ ಅದಕ್ಕೆ ಇದೆಲ್ಲ ನಾವು ಕರ್ಮಗಳನ್ನು ಮಾಡಬಾರ್ದು ಅಂತ ಅವಶ್ಯವಾಗಿ ಎಲ್ಲ ಕರ್ಮಗಳನ್ನು ಮಾಡಲೇಬೇಕು. ಇದು ಎಲ್ಲ ವಿಹಿತವಾದಂಥ ಕರ್ಮಗಳನ್ನೇ. ಆದರೆ ಅದು ಮಾಡುವಾಗ ಭಗವಂತ ಮಾಡಿಸ್ತಾ ಇದ್ದಾನೆ. ಇದು ನಂದು, ದಾನ ಮಾಡುವಾಗ ಇದು ನಂದಲ್ಲ, ಭಗವಂತ ಕೊಟ್ಟದ್ದನ್ನು ಭಗವಂತಗೆ ಕೊಡ್ತಾ ಇದ್ದೀನಿ ಅಂತ. ಆಮೇಲೆ ಎಲ್ಲ ನಾವು ಮಂತ್ರ ಸ್ತೋತ್ರದಲ್ಲಿ ಭಗವಂತ ಪ್ರತಿಪಾದನೆ ಆಗಿದ್ದಾನೆ. ಅದು ಒಂದು ಸ್ತೋತ್ರ ಇದೆ, ಅವನು ಹೇಗಿದ್ದಾನೆ ಅಂತ ತಿಳ್ಕೊಂಡು ಅದನ್ನು ನಾವು ಮಂತ್ರ ಸ್ತೋತ್ರ ಅಂತಂದರೆ ಅದಕ್ಕೆ ಭಗವಂತ ಸರ್ವತ್ರ ವ್ಯಾಪ್ತನಿದ್ದಾನೆ. ನನ್ನ ಒಳಗಡೆ ವ್ಯಾಪ್ತನಾಗಿದ್ದಾನೆ, ಈ ಬ್ರಹ್ಮಾಂಡ ಒಳಗಡೆ ವ್ಯಾಪ್ತನಾಗಿದ್ದಾನೆ, ಬ್ರಹ್ಮಾಂಡ ಹೊರಗಡೆ ವ್ಯಾಪ್ತಿದ್ದಾನೆ, ಅನಾದಿಯಾಗಿ ಇದ್ದಾನೆ. ಅವನಿಗೆ ಜನ್ಮ ಮೃತ್ಯು ಮರಣವಂಥದ್ದು ಏನೂ ಇಲ್ಲ, ಹುಟ್ಟು ಸಾವು ಏನೂ ಇಲ್ಲ. ಮತ್ತು ಸಚ್ಚಿದಾನಂದ ರೂಪಿ ಪರಮಾತ್ಮ ಇದ್ದಾನೆ. ಈ ರೀತಿಯಾದಂತಹ ಚಿಂತನೆ ಮಾಡ್ತಾ ನಾವು ಮಂತ್ರ ಸ್ತೋತ್ರ ಪಠಿ ಮಾಡಿದ್ರು, ದಾನ ಮಾಡಿದರೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ಅದಕ್ಕೆ ವಿಶೇಷ ಫಲ ಇದೆ, ಸಂಪೂರ್ಣವಾಗಿ ಫಲ ಇದೆ. ಇಲ್ಲೇ ಇದ್ದರೆ ಇಲ್ಲ ಅಂತ. ಅಂದರೆ ಮುಖ್ಯವಾಗಿ ಇಲ್ಲೇ ನಮಗೆ ಭಗವಂತನ ಚಿಂತನೆ ಬರಬೇಕು. ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಭಾವನೆ ನಮಗೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ 15 ನುಡಿಯಲ್ಲಿ ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿದ ಫಲವೇನು, ದಂಡ ಕಮಂಡಲಗಳ ಧರಿಸಿ ಅತಿ ಎಂದೆನಿಸಿ ಫಲವೇನು. ಅದೇ ಇವಾಗ ಯತಿ ಆಶ್ರಮಕ್ಕೂ ಕೂಡ ಬೇಕೊಂಡಿದ್ದಾರೆ. ಅದೇ ಬರೀ ನಾವು ಇದು ಶಾಲಿ ಒಂದು ಭಗವ ವಸ್ತ್ರ ಹಾಕೊಂಡ್ಬಿಟ್ರೆ ಯತಿ ಅಂತ ಅಂದಲ್ಲ. ಅಲ್ಲಿ ಅಲ್ಲಿ ದೇಹವ ದಂಡಿಸಿದ ಅಂದರೆ ಬಹಳ ಕಷ್ಟಕರವಾದಂಥ ಆಯುಷ್ಯ, ಯತಿಗಳ ಆಯುಷ್ಯ ಬಹಳ ಕಷ್ಟಕರವಾದಂಥದ್ದು ಇರ್ತದೆ. ದೇಹ ದಂಡನೆ ಬಹಳಷ್ಟು ಇರ್ತದೆ. ಅದು ದೇಹದಂಡನೆ ಮಾಡಿಕೊಂಡು ಯತಿ ಆದ್ರೂ ಏನು ಫಲ? ಯಾಕೆ ಫಲ ಇಲ್ಲ? ದಂಡ ಕಮಂಡಗಳು ಧರಿಸಿ ಅಂದರೆ ದಂಡವನ್ನು ಇರ್ತದೆ, ಕಮಂಡಗಳು ಹೇಳ್ಕೊಂಡಿರ್ತಾರೆ. ಯತಿ ಅದು ಯತಿ ಅಂತ ಇಂಥವ್ರಿಗೆ ಯತಿ ಅಂತ ಅನ್ಸ್ಕೊಂಡು ಇದು ಬಾಹ್ಯ ಲಕ್ಷಣಗಳು ಹೇಳಿದರು. ಅದಕ್ಕೆ ಇದು ಮೊದಲು ಇದೆಲ್ಲ ಮಾಡಿಸಿ ಬರೀ ಬಾಹ್ಯ ಲಕ್ಷಣಗಳು ಇದ್ರ ಪ್ರಯೋಜನ ಇಲ್ಲ, ಅಂತರ ಲಕ್ಷಣಗಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ.
ಅಂಡಜಾಧಿಪ ಅನ್ಸಗನ ಅಂಡಾಧಿಪನ ಸಂಗನ ಅಂದರೆ ಗರುಡ ಪಕ್ಷಿ ಗರುಡ ಪಕ್ಷಿ ಅನ್ನೋಂಥ ಅಂದರೆ ಶ್ರೇಷ್ಠವಾದಂಥ ಪಕ್ಷಿ ಗರುಡ ವಾಹನದಂಥ ಭಗವಂತ ಪದಪುಂಡರಿಕದಿ ಮನವ ಹರ್ಷಿರಿ ಅವನ ಪಾದಕಮಲದಲ್ಲಿ ನಮ್ಮ ಮನಸ್ಸು ಇಟ್ಟು ಅದೇ ಭಗವಂತನ ಪಾದಕಮಲದಲ್ಲಿ ಒಂದು ಮನಸ್ಸನ್ನು ಇಟ್ಟು ಮನವ ಹರ್ಷಿಸಿ ಬಂಡು ಉಣಿಯ ಓಲಿರಿಸಿ ಸುಗಬಡಿದಿಪ್ಪ ಮಾನವನು ಅಂದ ಇದು ಇದು ಭಗವಂತನ ಪಾದಕಮಲದಲ್ಲಿ ದುಂಬಿ ಅಂತೆ. ಯಾವುದೇ ಕಮಲದಲ್ಲಿ ದುಂಬಿ ಹೇಗೆ ಓಡಾಡ್ತಾ ಇರ್ತದೆ, ರಸವನ್ನು ಆಸ್ವಾದನ ಮಾಡ್ತಾ ಇರ್ತದೆ, ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಭಗವಂತನ ಪಾದಕಮಲದಲ್ಲಿ ದುಂಬಿಯಂತೆ ಅಲ್ಲೇ ದುಂಬಿಯಂತೆ ನಮ್ಮ ರಸವನ್ನು ಭಗವಂತನ ಭಕ್ತಿ ಎಂಬ ರಸವನ್ನು ನಾವು ಕೊಟ್ಟು ನಮ್ಮನಿಂದ ಭಕ್ತಿಯ ರಸವನ್ನು ಕೊಟ್ಟು ಭಗವಂತನ ಆನಂದಾದಂಥ ಗುಣಗಳನ್ನು ನಾವು ಸ್ವೀಕಾರ ಮಾಡಿ ಅವನ ಅನುಗ್ರಹವನ್ನು ಸ್ವೀಕಾರ ಮಾಡಿ ನಮ್ಮ ಅಭಿವೃದ್ಧಿ ಆಗೋಕ್ಕೋಸ್ಕರ ನಮ್ಮ ಮೋಕ್ಷ ಸಾಧನ ಮಾಡೋ ಅಭಿವೃದ್ಧಿಗೋಸ್ಕರ ನಾವು ಇದು ಮಾಡಬೇಕು ಅಂತ ತಿಳ್ಕೊಂಡು ಅಂಥದ್ದು ಸುಖ ಬಡದಿಪ್ಪ ಮಾನವನು ಬಂಡೋಣಿ ಓಲಿರಿಸಿ ಅದು ಮಾಡಲಾರ್ದೇ ಭಗವಂತನ ಪಾದಚರಣದಲ್ಲಿ ನಮ್ಮ ಮನಸ್ಸನ್ನು ಇಟ್ಟರೆ ಅದು ಫಲ, ಇಲ್ಲಿದ್ರೆ ಫಲ ಇಲ್ಲ ಅಂತ ಅನ್ನುತ್ತೆ. ಯತಿ ಆದರೆ ಏನು, ಗೃಹಸ್ಥ ಆದರೆ ಏನು, ಬ್ರಹ್ಮಚಾರಿ ಆದರೆ ಏನು, ಯಾವ ಆಶ್ರಮದಲ್ಲಿ ಇದ್ದರೂ ಕೂಡ ನಾವು ಅದಕ್ಕೆ ಭಗವಂತನ ಚಿಂತನೆ ಸತತವಾಗಿ ಎಲ್ಲ ಬರಬೇಕು ಅಂತ. ಇದೆಲ್ಲ ಪೂರ್ತಿ ಈ ಸಂಧಿಯನ್ನು ಭಗವಂತನ ಚಿಂತನೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು 9 ಸಂಧಿಯಲ್ಲಿ ಹೇಳಿಬಿಟ್ರು. ಆಮೇಲೆ ಅದನ್ನು ನಾವು ಆಚರಣೆಯಲ್ಲಿ ಹೇಗೆ ತರಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಕರ್ಮಗಳನ್ನು ಅವಶ್ಯವಾಗಿ ವಿಹಿತವಾದಂಥ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಅದು ಮಾಡುವಾಗ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ, ಅವನೇ ಕರ್ತಾ ಇದ್ದಾನೆ. ನಾಹಂ ಕರ್ತ ಹರಿ ಕರ್ತ ಅಂತಂದ್ಬಿಟ್ಟು ಅದು ಭಗವಂತನ ಸಮರ್ಪಣೆ ಮಾಡುವಂಥ ಬುದ್ಧಿಯಿಂದ ಮಾಡಿದರೆ ಅದಕ್ಕೆಲ್ಲ ಫಲ. ಇಲ್ಲೇ ಇದ್ದರೆ ಏನೂ ಫಲ ಇಲ್ಲ. ಫಲವೇನು ಅನ್ನೋದನ್ನು 2 ನುಡಿಯಲ್ಲಿ ಇಟ್ಟಿದ್ದಾರೆ. 14 ನುಡಿಯಲ್ಲಿ ಕೂಡ ಫಲವೇನು ಅಂತ ಹೇಳಿದ್ದಾರೆ, ಇಲ್ಲಿ 15 ನುಡಿಯಲ್ಲೂ ಫಲವೇನು ಅಂತ. ಅದು ಇದೆಲ್ಲ ಮಾಡಿದರೆ ಫಲ ಸಿಗುವುದಿಲ್ಲ ಅಂತ. ಯಾಕೆ ಸಿಗುವುದಿಲ್ಲ? ಅಲ್ಲಿ ಭಗವಂತನ ಚಿಂತನೆ ನಾವು ಮಾಡಬೇಕು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ನೀವು ಇವಾಗ ರೀಸೆಂಟ್ಲಿ ಕಳಿಸಿದಂಥ ಆಡಿಯೋದಲ್ಲಿ ಕೆಲವರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಮೆಸೇಜ್ ಕಳಿಸ್ತಾ ಇದ್ದಾರೆ. ಭಾಳ ಸಂತೋಷ. ನಿಮಗೆ ನಂದು ಫೋನ್ ನಂಬರು ಕೊಟ್ಟಿದ್ದೀನಿ, ಅದಕ್ಕೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ, ಅಥವಾ ಈ ಮೆಸೇಜ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಕೂಡ ನಾನು ಉತ್ತರ ಕೊಡ್ತೀನಿ. ನಿಮಗೇನಾದ್ರು ಡೌಟ್ ಇರೋ ಅವಶ್ಯವಾಗಿ ಕೇಳಿ ನನಗೆ, ಅಥವಾ ನೀವು ಫೋನ್ ಮಾಡೋಕ್ಕೆ ಹೋಗಬೇಡಿ, ಭಾಳ ಬ್ಯುಸಿ ಇರ್ತೀನಿ. ಮೆಸೇಜ್ ಮಾಡಿ, ಅವಶ್ಯವಾಗಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಫೋನ್ ನಂಬರ್ ನಾನು ಹಿಂದೆ ಆಡಿಯೋದಲ್ಲಿ ಕಳಿಸಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರಿಗೂ ವಿಶೇಷವಾಗಿ ಅಧ್ಯಯನ ಆಗಲಿ ಅಂತ ಗುರುಗಳೆಲ್ಲ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಹರಿ ಪ್ರೇರಣೆ ಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.